ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮಾರ್ಕೆಟ್ ಮೊಸರನ್ನ. ನಾವು ಮೋಟರ್ ವ್ಲಾಗರ್ ಅಲ್ಲ, ಮೋಟರ್ ಬೈಕಲ್ಲಿ ಇರ್ತೀವಿ. ನಾವು ನ್ಯೂಸ್ ರೀಡರ್ ಅಲ್ಲ, ಎ ಸಿ ರೂಮಲ್ಲಿ ಕೂತ್ಕೊಳ್ಳಲ್ಲ, ಗಾಡಿ ಮೇಲೆ ಕೂತ್ಕೊಂಡು ಜಗತ್ತಿನ ಸುದ್ದಿ ಬಗ್ಗೆ ಮಾತಾಡ್ತಾ ಇರ್ತೀವಿ. ಮೊನ್ನೆ ರಾಜ್ಯ ಸರ್ಕಾರ ಹಾಲಿನ ದರವನ್ನು ಜಾಸ್ತಿ ಮಾಡಿದೆ. ತಗೊಳ್ರಪ್ಪ, ಇನ್ನೊಂದು 5 ಗ್ರಾಮ್ ಜಾಸ್ತಿ ತಗೊಳ್ರಿ, 50 ml ಜಾಸ್ತಿ ತಗೊಳ್ರಿ, ಇನ್ನೊಂದು 2 ರೂಪಾಯಿ ಕೊಟ್ಟು ಬಿಡ್ರಪ್ಪ ಅಂತೇಳಿ ಜಾಸ್ತಿ ಮಾಡ್ಯವ್ರೆ. ಗಂಭೀರ ಎಲ್ಲ ಹೇಗೆ ಬರಕ್ ಸಾಧ್ಯ? ಹೌದು, ಒಪ್ಕೊಳ್ಳೋದೆ. ಆದರೆ ಯಾವಾಗ ಜಾಸ್ತಿ ಮಾಡಿದ್ರು ಮಾರನೇ ದಿನದಿಂದನೇ ರೇಟ್ ಜಾಸ್ತಿ ಆಗ್ಬಿಡ್ತು. ಆಮೇಲೆ ML ಅಲ್ಲಿ ವ್ಯತ್ಯಾಸ ಇಲ್ಲ, ಆದರೂ ಕೂಡ 2 ರೂಪಾಯಿ ಜಾಸ್ತಿ. ನೋಡಿ, ಒಂದು ವ್ಯವಸ್ಥೆಯನ್ನು ದುರುಪಯೋಗ ಪಡಿಸ್ಕೊಳ್ಳೋದು ಅಂತಂದರೆ ಇದನ್ನೇ ಹೇಳೋದು. ಅದು ಯಾವಾಗ ಹಾಲಿನ ರೇಟ್ ಜಾಸ್ತಿ ಅಂತೇಳಿ ಅನೌನ್ಸ್ ಮಾಡಿದ್ರು, ಅದ್ರ ಮಾರನೇ ದಿನವೇ ನಾನು ಹೋಗಿದ್ದೆ. ಹೋದಾಗ 25 ರೂಪಾಯಿ ಕೊಟ್ಟನಪ್ಪ. 25 ಕೊಟ್ಟಿದ್ದಕ್ಕೆ ಇಲ್ಲ 27 ಅಂತಂದರು. ಹೌದಾ, ನಿನ್ನೆ ಅನೌನ್ಸ್ ಮಾಡಿದ್ದಾರೆ, ಇವತ್ತಲ್ಲೇ ಜಾರಿಗೆ ಬಂತ, ನೋಡಂತಡಿಯಪ್ಪ ಅದ್ರ ML ಎಷ್ಟು ಅಂತ ಕೇಳಿದೆ ಅವರಿಗೆ. ML ಅಲ್ಲಿ ಏನಾದರೂ ವ್ಯತ್ಯಾಸ ಆಗಿದೆಯಾ? 50 ml ಜಾಸ್ತಿ ಕೊಡ್ತೀವಿ ಅಂತ ಹೇಳಿದ್ರಪ್ಪ, ಅದರಲ್ಲಿ ಏನಾದರೂ ವ್ಯತ್ಯಾಸ ಆಗಿದೆಯಾ ಅಂತ ಕೇಳಿದೆ. ಏನೂ ಗೊತ್ತಿಲ್ಲ ರೀ, ನೋಡಬೇಕು, ನಾವು ನೋಡಿಲ್ಲ ಅಂತಂದರು. ಅದಕ್ಕೆ ಸರಿಯಪ್ಪ, ನಾನು ನೋಡ್ತೀನಿ ಕೊಡಿಲಿ ಅಂತ ಇಸ್ಕೊಂಡೆ ಪ್ಯಾಕೆಟ್ ಮೇಲೆ ನೋಡಿದರೆ ಬರೀ 500 ml ಅಂತ ಇದೆ. 500 ml ಅಂತ ಇರೋದನ್ನು 2 ರೂಪಾಯಿ ಜಾಸ್ತಿ ಕೇಳಿದೆ. ನಾನು ಬಿಟ್ಟು ಬಂದೆ. ಬೇಡ ಬಿಡು, ಯಾಕೆ ಇನ್ನು ಜಾಸ್ತಿ ಕೇಳ್ತಾನೆ, ಸರಿ ಅನ್ನಿಸ್ತಾ ಇಲ್ಲ ನನಗೆ ಅಂಥೇಳಿ ನಾನೇನು ಮಾಡಿದೆ, ಬಿಟ್ಟು ಬಂದೆ. ಸರಿ ಬಿಡು ಅಂತೇಳಿ ಇನ್ನೊಂದು ಅಂಗಡಿಗೆ ಹೋದರೆ ಅವನು ಅಷ್ಟು ಹೇಳ್ಬೇಕಾ? ನಾಟ್ ದ ವೇ. ದಟ್ ಈಸ್ ಲೆಫ್ಟ್ ಟು ದೇರ್ ಪಾರ್ಟಿ ಟು ಕನ್ಸಿಡರ್ ಆರ್ ನಾಟ್ ಟು ಕನ್ಸಿಡರ್. ನನ್ ಆಫ್ ಮೈ ಬಿಸಿನೆಸ್ ಅದು. ಹಳೆ ಸ್ಟಾಕ್ ಖಾಲಿ ಆಗೋವರೆಗೂ ನಮಗೆ ಹಳೆ ರೇಟಲ್ಲೇ ಕೊಡಬೇಕಲ್ಲ. ಅದನ್ನು ಕೊಡೋಕ್ಕೆ ರೆಡಿ ಇಲ್ಲ. ಹಳೆ ಪ್ಯಾಕೆಟಿಗೆ ಹೊಸ ರೇಟ್ ಕೊಡ್ತಾವ್ರಪ್ಪ ಜನ. ಹಿಂಗಾದರೆ ಉದ್ಧಾರ ಆಗೋದು ಹೆಂಗಪ್ಪ? 50 ml ಜಾಸ್ತಿ ಕೊಡ್ತೀವಪ್ಪ ಅಂತೇಳಿ ಸರ್ಕಾರ ನಮ್ಮ ಹತ್ರ ಕಿತ್ಕೊಳ್ಳೋಕೆ ನೋಡ್ತಾ ಇದೆ. ಕಿತ್ಕೊಳ್ಳಿ, ಓಕೆ 50 ml ಜಾಸ್ತಿ ಕೊಡ್ತಾವ್ರೆ ಅಂತ ಅನ್ಕೊಳ್ಳೋಣ. ಆದರೆ ಅದು 50 ml ಜಾಸ್ತಿ ಪ್ಯಾಕೆಟ್ ಮೇಲೆ ಬರೋಕ್ಕಿಂತ ಮುಂಚೆನೇ ಕಿತ್ಕೊಂಡ್ಬಿಟ್ರೆ ಹೆಂಗೆ? ನನಗೆ ಗೊತ್ತಿಲ್ಲ. 50 ml ಅಂತ ಹಾಕಿರೋದು ಎಷ್ಟು ದಿನ ಬರ್ತದೆ ಗೊತ್ತಿಲ್ಲ. ಮೆಲ್ಲಕ್ಕೆ KMFನವರು ವಾಪಸ್ 50 ml ಅನ್ನು ತಗೊಂಡ್ರು ಕೂಡ ಅದು ಯಾರಿಗೂ ಗೊತ್ತಾಗಲ್ಲ. ಅದು ಇವತ್ತಲ್ಲ ನಾಳೆ ವಾಪಸ್ ತಗೊಳ್ಳಬಹುದು, ಅದರಲ್ಲೇನು ದೊಡ್ಡ ವಿಚಾರ ಅಲ್ಲ. ನಿಮ್ಮನ್ನು ಕೇಳ್ಕೊಂಡು ಕಾನೂನು ಮಾಡೋಕ್ಕಾಗತ್ತ ಹಂಗಾರೆ? ನನ್ನನ್ನು ಕೇಳ್ಕೊಂಡು ಕಾನೂನು ಮಾಡೋಕ್ಕಾಗತ್ತ ಹಂಗಾರೆ? ಏನಂದ್ರೆ ಜನ ಹೆಂಗೆ ಅಂದರೆ ಅವಕಾಶವಾದಿಗಳಪ್ಪ. ಏನೋ ಒಂದು 2 ರೂಪಾಯಿ ಕಿತ್ಕೊಂಬಿಡೋಣ ಅತ್ಲಾಗೆ ಅಂತ ಕಾಯ್ತಾ ಇರ್ತಾರೆ. ಆ 2 ರೂಪಾಯಿ ಅಂದರೆ ಅವರು ಒಂದು 100-200 ಪ್ಯಾಕೆಟ್ ಮಾಡ್ತಾರೆ. ಅಲ್ಲಿ ಒಂದು 300-400 ರೂಪಾಯಿ ಎಕ್ಸ್ಟ್ರಾ ದುಡ್ಡು ಆಯ್ತಲ್ಲ, ಯಾವಾಗಿಂದ ಪ್ಯಾಕೆಟ್ ಮೇಲೆ ಬರುತ್ತೆ ಆವಾಗಿಂದ ಇಸ್ಕೊಳ್ಳೋದ್ರಲ್ಲಿ ಅರ್ಥ ಇದೆ. ಮೊದಲೇ ಜನ ಸರ್ಕಾರನ ಬೈಕೊಂಡು ಅಡ್ಡಾಡ್ತಾರೆ. ಅಂಥದ್ರಲ್ಲಿ ಮತ್ತೆ ಹಾಲಿನ ಕ್ವಾಂಟಿಟಿನ ಜಾಸ್ತಿ ಮಾಡಿದೆ 2 ರೂಪಾಯಿ ಕಿತ್ಕೊಂಡ್ಬಿಟ್ರೆ ಜನಸಾಮಾನ್ಯರು ಏನು ಬದುಕಬೇಕು, ಹೆಂಗೆ ಬದುಕಬೇಕು, ಏನು ಕತೆ? ಬಟ್ ಎಲ್ಲರೂ ಕಿತ್ಕೊಳ್ಳೋಕ್ಕೆ ಕಾಯ್ತಾ ಇರ್ತಾರಪ್ಪ ಅವರು. ಬಟ್ ಏನಪ್ಪ, ನಮಗೆ ಲಾಭ ಆದರೆ ಸಾಕು. ನಮ್ಮ ಲಾಭನೇ ಮುಖ್ಯ. ಇನ್ನೊಬ್ರಿಗೆ ಏನಾಗುತ್ತೋ, ನಷ್ಟ ಆಗುತ್ತೋ, ಅವನ ಹತ್ರ ಇದೆಯೋ ಇಲ್ವೋ ಎಲ್ಲ ಸೆಕೆಂಡರಿ. ಬಟ್ ನಮಗೇನಪ್ಪ 2 ರೂಪಾಯಿ ಲಾಭ ಆಗ್ಬೇಕಷ್ಟೇ. ಹೀಗಾಗಿದೆ ಇವತ್ತಿನ ಪರಿಸ್ಥಿತಿ. ಸಣ್ಣಕ್ಕೆ ಮಳೆ ಬರ್ತಾ ಇದೆ, ಮಳೆನಲ್ಲಿ ಚಂದ ಅನ್ನಿಸ್ತಾ ಇದೆ. ಆದರೂ ಸ್ವಲ್ಪ ನೆನ್ಕೊಂಡು ಹೋಗ್ಬೇಕಲ್ಲಪ್ಪ ಅಂತ ಬೇಜಾರು ಅಷ್ಟೇ. ಆದರೂ ಮಳೆ ಬರಬೇಕು. ಮಳೆ ಚೆನ್ನಾಗಿ ಬಂದರೆ ಒಳ್ಳೆ ಸಂಪಾಗ್ತದೆ. ಮಳೆಗಾಲ ಚೆನ್ನಾಗಾಯಿತು ಅಂತಂದರೆ, ಮಳೆ ಚೆನ್ನಾಗಿ ಬಂದರೆ ನೆಕ್ಸ್ಟ್ ಇಯರಿಗೆ ನಮಗೆ ಅನುಕೂಲ ಆಗ್ತದೆ. ಅಕಸ್ಮಾತ್ ಮಳೆ ಏನಾದರೂ ಹೋದ್ಸರಿ ಆದಂಗೆ ಆಗ್ಬಿಟ್ರೆ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಕಂಟಿನ್ಯೂ ಬರಗಾಲ ಬಂದುಬಿಟ್ರೆ ಭಾಳ ಕಷ್ಟ. ನೀರು ಸಿಗಲ್ಲ, ಕೆರೆಗಳು ತುಂಬಲ್ಲ, ಅಂತರ್ಜಲ ರೀಚಾರ್ಜ್ ಆಗಲ್ಲ. ಹಾಗಾಗಿ ತುಂಬ ಸಮಸ್ಯೆ ಆಗುತ್ತೆ. ಕೂಡ ಮಳೆ ಮೇಲೇ ಡಿಪೆಂಡ್ ಆಗಿರೋದು. ನಾವು ಅಂದ್ಕೊಳ್ತೀವಿ ರೈತರು ಮಾತ್ರನಪ್ಪ ಮಳೆ ಮೇಲೆ ಡಿಪೆಂಡ್ ಆಗಿರೋದು ಅಂತೇಳಿ. ಮಳೆ ಚೆನ್ನಾಗಿ ಬೆಳೆ ಚೆನ್ನಾಗಿ ಬಂದರೆ ಈ ಕಡೆ ವ್ಯಾಪಾರಸ್ಥರಿಗೂ ಚೆನ್ನಾಗಾಗತ್ತೆ, ಬಿಸ್ನೆಸ್ ಮೆನ್ಗಳು ಬದುಕೇಳ್ತಾರೆ. ಹಾಗಾಗಿ ಮಳೆ ಮೇಲೆ ಎಲ್ಲವೂ ಡಿಪೆಂಡ್ ಆಗಿದೆ. ಇವ್ರಿಗೂ ವಿಡಿಯೋ ನೋಡೋದಕ್ಕೆ ನಮಸ್ಕಾರ, ಧನ್ಯವಾದ. ಮತ್ತೆ ಸಿಗ್ತಾ ಇರೋಣ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಸಿ ಯು. ನಮಸ್ಕಾರ ಕರ್ನಾಟಕ.